ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತಗಳು ಮತ್ತು 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಭಾರತ ನಮ್ಮ ದೇಶ, ಭಾರತ ನಮ್ಮ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಇವತ್ತು ಗಣರಾಜ್ಯೋತ್ಸವ 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷದ ಗುಲಾಮಗಿರಿ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, 10 ಮತಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಚರಿತ್ರೆ ಹಾಗೂ ಪರಂಪರೆಯನ್ನು ಹೊಂದಿದೆ. ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆಗಳನ್ನು ವಿರುದ್ಧ ನಿರಂತರ ಹೋರಾಟ ನಡೆಸಿದ ದೀರ್ಘ ಪರಂಪರೆಯು ನಮ್ಮ ಕರ್ನಾಟಕ ಹೊಂದಿದೆ. ಭಾಷೆ ಬೇರೆಯಾದರೆ ಏನು, ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲರೂ ಭಾರತೀಯರು ಒಂದೇ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣದಾನ ತೀರಿಸುವೆನು ಇದರ ಋಣ ಈ ಒಂದು ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವು ಒಂದು ಪ್ರತಿಜ್ಞೆ ಮಾಡೋಣ. ತಾಯಿ ನಾಡಿಗೋಸ್ಕರ ದುಡಿದು ಋಣ ತೀರಿಸೋಣ. ನಿಜವಾದ ಭಾರತದ ಕ್ರೀಡೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ರಾಜಕೀಯ ಕ್ಷೇತ್ರದಲ್ಲಿ ಭಾರತದ ವಿಜಯ ಪತಾಕೆ ಹಾರಿಸೋಣ. ವಿಶ್ವ ಪಟದಲ್ಲಿ ಭಾರತಕ್ಕೆ ಅತಿ ಎತ್ತರ ಸ್ಥಾನ ತಂದುಕೊಡೋಣ. ಇದನ್ನು ಕೇವಲ ನಮ್ಮ ಬಾಯಿ ಮಾತಿನಲ್ಲಿ ಮಾತ್ರ ಹೇಳದೆ ಮನಸ್ಸಿನಲ್ಲಿಟ್ಟುಕೊಂಡು ಸಾಧಿಸೋಣ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವಂತೆ ನಾವೆಲ್ಲರೂ ಇಂದಿನಿಂದಲೇ ನಮ್ಮ ಹಿರಿಯ ಆದರ್ಶ ವ್ಯಕ್ತಿಗಳ ಮಾರ್ಗದಲ್ಲಿ ಸಾಗಿ ಉತ್ತಮ ವ್ಯಕ್ತಿಗಳಾಗೋಣ ಹಾಗೂ ದೇಶ ಪ್ರೇಮದಿಂದ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.